ಅದು ಜನವರಿ 22, 2024ನೇ ಇಸವಿ ಬರೋಬ್ಬರಿ 12 ಗಂಟೆ ಸಮಯ. ಅಯೋಧ್ಯೆಯಲ್ಲಿ ಒಂದು ಭವ್ಯ ಹಾಗೂ ದಿವ್ಯ ಸಮಾರಂಭ ನಡೆದು ಹೋಗಿತ್ತು. ಸ್ನೇಹಿತರೆ, ಆ ಸಮಾರಂಭ ನಡೆದು ಈಗ ಬರೋಬ್ಬರಿ 1 ವರ್ಷಗಳು ಆಗಿ ಹೋಗಿವೆ. ಆದ್ರೆ ಅವತ್ತು ನಡೆದ ಒಂದು ವಿಚಿತ್ರ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಅಷ್ಟಕ್ಕೂ ಅಯೋಧ್ಯೆಯಲ್ಲಿ 1 ವರ್ಷಗಳ ಹಿಂದೆ ನಡೆದಿದ್ದೇನು ಅನ್ನುವುದನ್ನ ನೀವು ತಿಳಿದುಕೊಳ್ಳಬೇಕೆಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ರಾಮಲಲ್ಲ ಅಂದ್ರೆ ಬಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಶುಭ ಸಮಯವು ಕೇವಲ 89 ಸೆಕೆಂಡುಗಳು ಮಾತ್ರ ಇತ್ತು. ಇದು ಜನವರಿ 22 ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ 12 ಗಂಟೆ 31 ನಿಮಿಷದವರೆಗೆ ಮಾತ್ರ ಮಂಗಳಕರ ಸಮಯವಾಗಿತ್ತು. ಈ 84 ಸೆಕೆಂಡುಗಳಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಶುಭ ಕಾರ್ಯ ನಡೆದು ಹೋಗಿತ್ತು. ಆದರೆ ಈ 84 ಸೆಕೆಂಡುಗಳನ್ನು ಮಾತ್ರ ಯಾವುದೇ ನ್ಯೂಸ್ ಚಾನೆಲ್ಗಳಾಗಲಿ, ಯಾವುದೇ ಯೂಟ್ಯೂಬ್ ಲೈವ್ ಅಲ್ಲಾಗಲಿ ಎಲ್ಲಿಯೂ ತೋರಿಸಲಾಗಲಿಲ್ಲ. ಈ ಸಮಯದಲ್ಲಿ ಶ್ರೀರಾಮನ ದೇವಸ್ಥಾನದ ಬೇರೆ ಭಾಗಗಳನ್ನು ತೋರಿಸಲಾಗಿತ್ತು. ಯಾಕೆ ಆ 84 ಸೆಕೆಂಡುಗಳನ್ನು ಮಾತ್ರ ಯಾರಿಗೂ ತೋರಿಸಲಾಗಲಿಲ್ಲ? ಆ 84 ಸೆಕೆಂಡುಗಳಲ್ಲಿ ಆ ರಾಮನ ಗರ್ಭಗುಡಿಯಲ್ಲಿ ನಡೆದಿದ್ದಾದರೂ ಏನು? ಅಂದು ಇಡೀ ವಿಶ್ವವೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಟಿವಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಾರೆ. ಆದರೆ ಆ 84 ಸೆಕೆಂಡುಗಳು ಮಾತ್ರ ಯಾರಿಗೂ ಲಭ್ಯವಾಗಿಲ್ಲ. ಕೇವಲ ಆ ಗರ್ಭಗುಡಿಯಲ್ಲಿ ಇದ್ದಂತಹ ಕೆಲವು ಗಣ್ಯರಿಗೆ ಆ 84 ಸೆಕೆಂಡುಗಳು ಕಣ್ಣಾರೆ ನೋಡುವಂತಹ ಪುಣ್ಯದ ಕ್ಷಣಗಳಾಗಿದ್ದವು. ಆದರೂ ಆ 84 ಸೆಕೆಂಡುಗಳಲ್ಲಿ 20 ಸೆಕೆಂಡುಗಳು ಯಾರು ಕೂಡ ನೇರವಾಗಿ ರಾಮನನ್ನು ನೋಡಲು ಸಾಧ್ಯವೇ ಆಗಿಲ್ಲ. ಅಷ್ಟಕ್ಕೂ ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ದೇವರ ವಿಗ್ರಹದ ಕಣ್ಣುಗಳನ್ನು ಮುಚ್ಚಿದ್ದಾಕೆ? ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕಿತ್ತು? ಪ್ರಾಣ ಪ್ರತಿಷ್ಠಾಪನೆ ವೇಳೆ ಮೂರ್ತಿಯ ಕಣ್ಣುಗಳನ್ನು ಮೊದಲ ಬಾರಿಗೆ ತೆಗೆದಾಗ ಕನ್ನಡಿಯನ್ನ ಹಿಡಿದಿದ್ದು ಏಕೆ? ಕಣ್ಣಿನ ಪಟ್ಟಿಯನ್ನು ತೆಗೆದಾಗ ಕನ್ನಡಿ ಒಡೆದು ಹೋಗಿದ್ದು ಯಾಕೆ? ಹೌದು, ಅಂತಹದೇ ಒಂದು ಪವಾಡ ಶ್ರೀರಾಮನ ಪ್ರತಿಷ್ಠಾಪನೆ ವೇಳೆ ಕೂಡ ನಡೆದಿದ್ದು ನಿಜಾನ? ಹೌದು ಸ್ನೇಹಿತರೆ, ಆ ಎಲ್ಲ ಆಶ್ಚರ್ಯಕರ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ನೋಡಿ. ನೀವು ನಿಜಕ್ಕೂ ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋ ಪ್ರಾರಂಭವಾಗುತ್ತಿದ್ದ ಹಾಗೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ಜೊತೆಗೆ ನೀವಿನ್ನೂ ಫೋಕಸ್ ಕನ್ನಡ ಫೇಸ್ಬುಕ್ ಅನ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಈಗಲೇ ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜನವರಿ 22ರಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿತ್ತು. ಅದಕ್ಕೂ ಮೊದಲು ಜನವರಿ 16ರಿಂದ 7 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಪೂಜಾ ವಿಧಾನಗಳು ನಡೆಯುತ್ತಾನೆ ಇದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ 5 ಗಣ್ಯರಿಗೆ ಮಾತ್ರ ಗರ್ಭಗುಡಿ ಪ್ರವೇಶಕ್ಕೆ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಸುಮಾರು 1 ತಿಂಗಳಿಂದ ಅಯೋಧ್ಯೆಯಲ್ಲಿ ನಾನಾ ರೀತಿಯ ಪವಾಡಗಳು ಒಂದಲ್ಲ ಒಂದು ರೀತಿ ನಡೆಯುತ್ತಾನೆ ಇದ್ದವು. ಇದಕ್ಕೆ ಕಾರಣ ಆ ರಾಮನ ಮಹಿಮೆ. 500 ವರ್ಷಗಳ ಕಾಲ ಒಂದು ಟೆಂಟಲ್ಲಿ ವಾಸವಾಗಿದ್ದ ಶ್ರೀರಾಮ ಕೊನೆಗೂ ತನ್ನ ನಿಜವಾದ ಜಾಗದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಆದರೆ ಈ ಪ್ರತಿಷ್ಠಾಪನೆ ವೇಳೆ ಗರ್ಭಗುಡಿಯಲ್ಲಿ ಕೂಡ ಕೆಲವು ವಿಚಿತ್ರ ಚಮತ್ಕಾರಗಳು ನಡೆದು ಹೋಗಿದ್ದವು. ಅಷ್ಟಕ್ಕೂ ಈ ಪ್ರಾಣ ಪ್ರತಿಷ್ಠಾಪನೆ ಅಂದರೇನು? ಸ್ನೇಹಿತರೆ, ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಜೀವಶಕ್ತಿಯ ಸ್ಥಾಪನೆ ಅಂದರ್ಥ. ಅಂದರೆ ವಿಗ್ರಹಕ್ಕೆ ಶಕ್ತಿಯನ್ನು ತುಂಬುವುದು. ಇದರಿಂದ ಮೂರ್ತಿ ರೂಪದಲ್ಲಿದ್ದ ವಿಗ್ರಹಕ್ಕೆ ಜೀವಕಳೆ ಬರುತ್ತದೆ. ಹಿಂದೂಗಳಲ್ಲಿ ಭಕ್ತಿಯ ಚಿತ್ರಣವನ್ನ ವಿಗ್ರಹದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ವಿಗ್ರಹಕ್ಕೆ ದೈವಿಕ ಶಕ್ತಿಯನ್ನ ತುಂಬಲಾಗುತ್ತದೆ. ಮಂಟಪದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಲಾಗುತ್ತದೆ. ವಿಗ್ರಹಗಳನ್ನು ಜಾಗೃತಗೊಳಿಸಲು ಮತ್ತು ಹಾನಿಯಾಗಿದ್ದರೆ ಅದರಲ್ಲಿನ ಜೀವವನ್ನು ತ್ಯಜಿಸುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ವಿಗ್ರಹ ಮಂಟಪದಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗುತ್ತದೆ. ಆ ಆಚರಣೆಯಲ್ಲಿ ಅಗತ್ಯವಿದ್ದರೆ ಹಾನಿಗೊಳಗಾದ ವಿಗ್ರಹದಿಂದ ಹೊಸದಕ್ಕೆ ಜೀವವನ್ನ ವರ್ಗಾಯಿಸಲಾಗುತ್ತದೆ. ಇದನ್ನ ಆದಿವಾಸಿ ಎನ್ನುವ ಪದ್ಧತಿ ಇದೆ.
ಆದಿವಾಸ ಅನ್ನುವ ಆಚರಣೆಯಲ್ಲಿ ವಿಗ್ರಹವನ್ನು ನೀರು ಮತ್ತು ಧಾನ್ಯದಲ್ಲಿ ಮುಳುಗಿಸಲಾಗುತ್ತದೆ. ಈ ಸಮಯದಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು ಅಂದ್ರೆ ಕ್ರಮವಾಗಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವೇ ಪಂಚಭೂತಗಳು ಅಥವಾ ಪಂಚಮಹಾಭೂತಗಳು ಈ ಸಮಯದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ವಿಗ್ರಹದಲ್ಲಿ ಬಂದು ಸೇರಿಕೊಳ್ಳುತ್ತವೆ. ಇದಾದ ನಂತರವೇ ಆ ವಿಗ್ರಹಕ್ಕೆ ಜೀವ ತುಂಬಿಕೊಳ್ಳುತ್ತದೆ. ಇದಕ್ಕೂ ಕೂಡ ಕೆಲವೊಂದು ಸ್ಪಷ್ಟವಾದಂತಹ ಕಟ್ಟುನಿಟ್ಟುಗಳ ನಿಯಮಗಳನ್ನ ಪಾಲಿಸಲೇಬೇಕು ಹಾಗೂ ಸಮಯವನ್ನು ಕೂಡ ಪಾಲಿಸಲೇಬೇಕು. ಇದೇ ಕಾರಣ ಜನವರಿ 22 12:29 12:45 ಈ ಮಂಗಳ ಕಾರ್ಯವನ್ನ ಅಯೋಧ್ಯೆಯಲ್ಲಿ ಇಟ್ಟುಕೊಳ್ಳಲಾಗಿತ್ತು. ಅಲ್ಲದೆ ವಿಗ್ರಹದ ಕಣ್ಣುಗಳು ಮೊದಲ ಬಾರಿಗೆ ತೆರೆಯಲ್ಪಟ್ಟಿವೆ. ಈ ಪ್ರಕ್ರಿಯೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಎಂದೇ ಹೇಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮೂರ್ತಿಯ ಕಣ್ಣುಗಳಿಗೆ ಬಟ್ಟೆ ಕಟ್ಟುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ಪಂಡಿತರಿಂದ ಶಕ್ತಿಯುತ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಈ ವೇಳೆ ವಿಗ್ರಹಕ್ಕೆ ಒಂದು ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಸಮಯದಲ್ಲಿ ಕಣ್ಣುಗಳಿಂದ ತೀಕ್ಷ್ಣ ಕಿರಣಗಳು ಹೊರಬರಬಹುದು. ಇದರಿಂದಾಗಿಯೇ ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ವಿಗ್ರಹದ ಕಣ್ಣುಗಳ ಮೇಲೆ ಬಟ್ಟೆಯನ್ನ ಕಟ್ಟಲಾಗಿರುತ್ತದೆ. ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಮಾತ್ರ ಆ ಬಟ್ಟೆಯನ್ನ ತೆಗೆಯುತ್ತಾರೆ. ಪ್ರತಿಷ್ಠಾಪನೆಯ ನಂತರ ಕನ್ನಡಿಯನ್ನು ಮುಂದೆ ಇಟ್ಟು ಬಟ್ಟೆಯನ್ನ ತೆಗೆಯಲಾಗುತ್ತದೆ. ಬಟ್ಟೆ ತೆರೆದ ನಂತರ ವಿಗ್ರಹದ ಕಣ್ಣುಗಳಲ್ಲಿ ಅದೃಶ್ಯದ ಬೆಳಕು ಅಥವಾ ಶಕ್ತಿಯು ಉತ್ಪಾದನೆಯಾಗುತ್ತದೆ. ಇದು ಅತ್ಯಂತ ವೇಗದಲ್ಲಿ ಹೊರಗೆ ಬರುತ್ತದೆ. ಈ ವೇಳೆ ಯಾವುದೇ ವ್ಯಕ್ತಿ ಮುಂದೆ ಬಂದರೆ ಅದು ಅವನಿಗೆ ಹಾನಿಯಾಗಬಹುದು. ಆದ್ದರಿಂದಲೇ ವಿಗ್ರಹದ ಕಣ್ಣುಗಳಿಂದ ಬಟ್ಟೆಯನ್ನು ತೆಗೆದಾಗ ಕನ್ನಡಿಯನ್ನು ಮುಂಭಾಗದಲ್ಲಿ ಇರಿಸಲಾಗುತ್ತದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಕನ್ನಡಿಯ ಗಾಜು ಕೂಡ ಒಡೆದು ಹೋಗುತ್ತದೆ. ಗಾಜು ಒಡೆಯುವುದನ್ನ ಅತ್ಯಂತ ಮಂಗಳಕರವೆಂದು ಕೂಡ ಪರಿಗಣಿಸಲಾಗಿದೆ. ಹೌದು ಸ್ನೇಹಿತರೆ, ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಅಂದು ಆ 84 ಸೆಕೆಂಡುಗಳಲ್ಲಿ ಇಂತಹ ಒಂದು ಚಮತ್ಕಾರ ನಡೆದು ಹೋಗಿತ್ತು. ರಾಮನ ಪ್ರಾಣ ಪ್ರತಿಷ್ಠಾಪನೆ ಮುಂದೆ ಕನ್ನಡಿ ಇಟ್ಟಾಗ ಆ ಕನ್ನಡಿಯ ಗಾಜುಗಳು ಪುಡಿ ಪುಡಿಯಾಗಿದ್ದವು. ಇದು ಭಾರತಕ್ಕೆ ಒಂದು ಮಂಗಳಕರ ಎಂದು ಕೂಡ ಅಲ್ಲಿದ್ದ ಅರ್ಚಕರು ಹೇಳಿದ್ದಾರೆ. ಈ ಸಂಪ್ರದಾಯವನ್ನು ಪಾಲಿಸುವ ಸಲುವಾಗಿಯೇ ವಿಗ್ರಹವನ್ನು ಅಯೋಧ್ಯೆಗೆ ತಂದ ನಂತರ ವಿಗ್ರಹದ ಕಣ್ಣುಗಳಿಗೆ ಮಂತ್ರ ಪಠಿಸಿದಂತಹ ಹಾಗೂ ಸರಿಯು ನದಿಯಲ್ಲಿ ಮಿಂದು ಎದ್ದಂತಹ ಬಟ್ಟೆಯನ್ನ ಆ ಬಲರಾಮನ ಕಣ್ಣಿಗೆ ಕಟ್ಟಲಾಗಿತ್ತು. ಇಷ್ಟೆಲ್ಲ ಮಾಡಿದ ಮೇಲೆಯೇ ಆ ಕಲ್ಲಿನ ವಿಗ್ರಹಕ್ಕೆ ಜೀವ ಬರುತ್ತದೆ ಮತ್ತು ಆ ವಿಗ್ರಹ ಭಗವಂತನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಹೌದು ಸ್ನೇಹಿತರೆ, ಇದೇ ಕಾರಣ ಟಿವಿಗಳಲ್ಲಿ ಆಗಲಿ ಯೂಟ್ಯೂಬ್ಗಳಲ್ಲಾಗಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ನೇರವಾಗಿ ಬಿತ್ತರಿಸಲಾಗಿತ್ತು. ಆದರೆ ಆ 84 ಸೆಕೆಂಡುಗಳನ್ನು ಮಾತ್ರ ಯಾರು ಕೂಡ ನೋಡಲಿಲ್ಲ. ಕೇವಲ 5ರಿಂದ 6 ಜನ ಆ ಗರ್ಭಗುಡಿಯಲ್ಲಿ ಇದ್ದವರು ಮಾತ್ರ ರಾಮನ ಕಣ್ಣುಗಳಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗೆಯುವಂತಹ ಗಳಿಗೆಯನ್ನ ನೋಡಿದ್ದಾರೆ. ಇದೇ ಕಾರಣ ನಾವು ಕೂಡ ರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಕಣ್ಣುಗಳನ್ನು ತೆಗೆಯುವಂತಹ ಆ ವಿಡಿಯೋ ಆಗಲಿ ಆ ಚಿತ್ರಗಳನ್ನಾಗಲಿ ನಿಮಗೂ ಕೂಡ ತೋರಿಸಲು ಸಾಧ್ಯವಾಗುತ್ತಿಲ್ಲ. ಆದರೂ ಕೂಡ ಅದರಲ್ಲಿ 20 ಸೆಕೆಂಡುಗಳು ಮಾತ್ರ ಯಾರು ಕೂಡ ನೋಡುವ ಹಾಗಿರಲಿಲ್ಲ. ಯಾಕಂದ್ರೆ ಆ ಬಟ್ಟೆಗಳನ್ನು ತೆಗೆಯುವಂತಹ ಅರ್ಚಕರು ತಮ್ಮ ಕಣ್ಣಿಗೆ ಬಟ್ಟೆಗಳನ್ನ ಕಟ್ಟಿಕೊಂಡು ರಾಮನ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನ ತೆಗೆದಿದ್ದಾರೆ. ಹಾಗೂ ತೆಗೆಯುವಾಗ ಇನ್ನೊಬ್ಬ ಅರ್ಚಕರು ರಾಮನ ಕಣ್ಣಿನ ಎದುರಿಗೆ ಒಂದು ಕನ್ನಡಿಯನ್ನ ಹಿಡಿದುಕೊಂಡಿದ್ದರು. ಆ ಸಮಯದಲ್ಲಿ ಕಣ್ಣುಗಳಿಂದ ತೀಕ್ಷ್ಣ ಕಿರಣಗಳು ಹೊರಬರಬಹುದು ಎಂದು, ನೇರವಾಗಿ ಕಣ್ಣುಗಳನ್ನ ನೋಡಿದರೆ ಅವರಿಗೆ ಹಾನಿಯಾಗುವ ಸಾಧ್ಯತೆ ಇರಬಹುದೆಂದು ಹೀಗಾಗಿ ಮೊದಲು ಒಂದು ಕನ್ನಡಿಯನ್ನು ತೋರಿಸಿದ್ದಾರೆ. ಆ ಕನ್ನಡಿಯ ಗಾಜುಗಳು ಕೂಡ ಒಡೆದು ಹೋಗಿವೆ. ಇದು ನಿಜಕ್ಕೂ ಶ್ರೇಷ್ಠ ಹಾಗೂ ಮಂಗಳಕರ ಎಂದು ಹೇಳಲಾಗುತ್ತಿದೆ. ಒಂದು ಪ್ರಾಣ ಪ್ರತಿಷ್ಠಾಪನೆಯ ಪ್ರಕ್ರಿಯೆ ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ದೇವಾಲಯಗಳಲ್ಲೂ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ವೇಳೆ ಈ ಒಂದು ಪದ್ಧತಿಯನ್ನ ಅನುಸರಿಸುತ್ತಾರೆ. ಅಂತಹ ಉದಾಹರಣೆಗಳು ನಮ್ಮಲ್ಲಿ ಹಲವಾರಿವೆ ಸ್ನೇಹಿತರೆ. ಈಗ ನಿಮಗೆ ಅರ್ಥವಾಗಿರಬೇಕು ಯಾಕೆ ರಾಮನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿತ್ತು, ಯಾಕೆ ಕನ್ನಡಿಯನ್ನ ಹಿಡಿಯಲಾಗಿತ್ತು, ಯಾಕೆ ಆ 84 ಸೆಕೆಂಡ್ಗಳನ್ನ ಯಾರಿಗೂ ಕೂಡ ತೋರಿಸಲಾಗಲಿಲ್ಲ ಎಂದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.